ತುಳಿದಷ್ಟು ಮೇಲೆದ್ದು ಬರ್ತಾ ಇದೆ ಕಾಕ್ರೋಚ್ ಜನತಾ ಪಕ್ಷ. ನಿರ್ಬಂಧದ ಬೆನ್ನಲ್ಲೇ ಮತ್ತೊಂದು ಎಕ್ಸ್ ಅಕೌಂಟ್ ಓಪನ್ ಆಗಿದೆ. ಕಾಕ್ರೋಚ್ ಇಸ್ ಬ್ಯಾಕ್ ಎಂಬ ಹೊಸ ಖಾತೆಯನ್ನ ಓಪನ್ ಮಾಡಲಾಗಿದೆ. ನೋಡಿ, ಸದ್ಯ ಎಲ್ಲರ ಬಾಯಲ್ಲೂ ಇವಾಗ ಚರ್ಚೆ ಆಗ್ತಾ ಇರುವಂತ ಏಕೈಕ ವಿಚಾರ ಅಂತ ಅಂದ್ರೆ, ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಕ್ರಿಯೇಟ್ ಆಗಿರುವಂತ ಒಂದು ವಿಚಾರ ಅಂತ ಅಂದ್ರೆ ಅದು ಕಾಕ್ರೋಚ್ ಪಾರ್ಟಿ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆಮೇಲೆ ಕ್ಷಣಕ್ಕೂ ಫಾಲೋವರ್ಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದೊಂದು ಕಡೆ ಎಕ್ಸ್ ಅಕೌಂಟ್ ಅನ್ನು ಏನು ನಿರ್ಬಂಧ ಮಾಡಲಾಗಿತ್ತಲ್ಲ, ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅಕೌಂಟ್ ಓಪನ್ ಆಗಿದೆ. ಅದು ಕಾಕ್ರೋಚ್ ಈಸ್ ಬ್ಯಾಕ್. ಈ ತರದೊಂದು ಹೊಸ ಖಾತೆಯನ್ನ ಪ್ರಾರಂಭ ಮಾಡಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಭಿಜಿತ್ ದೀಪ್ಕೆ. ಕಾಕ್ರೋಚ್ ಜನತಾ ಪಕ್ಷದ ಅಕೌಂಟ್ ನಿರ್ಬಂಧದ ವಿರುದ್ಧ ಶುರುವಾಗಿರುವಂತಹ ಹೋರಾಟ ಇದು. ಕಾಕ್ರೋಚ್ ಈಸ್ ಬ್ಯಾಕ್ ಖಾತೆಗೂ ಕೂಡ ಸೇಮ್ ಅದೇ ತರದ ಬೆಂಬಲ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ CJP ಪಕ್ಷ. ಕ್ಷಣಕ್ಕೂ ಕೂಡ ಫಾಲೋವರ್ಸ್ಗಳ ಸಂಖ್ಯೆ ಇದೆಯಲ್ಲ, ಅದು ಜಾಸ್ತಿ ಆಗ್ತಾನೆ ಇದೆ. ಒಂದೊಂದು ನಿಮಿಷಕ್ಕೂ 2 ನಿಮಿಷಕ್ಕೂ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಈಗ ಇನ್ಸ್ಟಾದಲ್ಲಂತೂ 16.12 ಈ ರೇಂಜಿಗೆ ಬಂದು ನಿಂತಿದೆ. 16 ಮಿಲಿಯನ್ ಫಾಲೋವರ್ಸು. ಮತ್ತೊಂದು ಕಡೆ ಈ ಎಕ್ಸ್ ಖಾತೆ ಏನು ನಿರ್ಬಂಧ ಹೇರಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕಾಕ್ರೋಚ್ ಇಸ್ ಬ್ಯಾಕ್ ಅನ್ನುವಂಥದ್ದು ಮತ್ತೊಂದು ಅಕೌಂಟ್ ಓಪನ್ ಆಗಿದೆ. ಅದಕ್ಕೂ ಕೂಡ ಅದೇ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇರೋದು. ಅಲ್ಲಿ ಕ್ಯಾಪ್ಷನ್ ನೋಡ್ಬೋದು ನೀವು, ಕಾಕ್ರೋಚಸ್ ಡೋಂಟ್ ಡೈ. ಅಂದರೆ ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. जनता पार्टी लॉन्च हो चुकी है। अब समय आ गया है अपने देश को अंदर से साफ करने का। ये सिर्फ एक आंदोलन नहीं, जेन जी की क्रांति है। तो बताइए, क्या आप कॉकरोच जनता पार्टी से जुड़ने के लिए तैयार हैं? दोस्तों, कॉकरोच जनता पार्टी में आपका स्वागत है। एकता और प्रगति के लिए आगे बढ़ो। भाइयों, मैंने कॉकरोच जनता पार्टी ज्वाइन की है। ये पार्टी युवाओं की है, युवाओं के लिए है और युवाओं के द्वारा है। हम सब साथ मिलकर खड़े होंगे।